ಶ್ರದ್ಧೆಯಿಂದ ಅಂದ್ರೆ ವಿಶ್ವಾಸದಿಂದ ನಂಬಿಕೆಯಿಂದ ಆಚರಿಸಿದರೆ ಮಾಡಿದ್ದಾದರೆ ಸಾಕು. ಆ ಒಂದು ಕರ್ಮದಿಂದಲೇ ಮುಕ್ತಿಯು ಪ್ರಾಪ್ತಿಯಾಗುತ್ತದೆ. ಯಾಕಾಗೋದಿಲ್ಲ? ಹಿಂಗ ಮಾಡಿದ್ರೆ ಆಗ್ತದ ಅಂತ ಕರ್ಮಿ. ಆವಾಗ ಸಿದ್ಧಾಂತಿ ಮತ್ತೆ ಪ್ರಶ್ನೆ ಮಾಡ್ತಾನೆ ಕರ್ಮಿಯನ ಕುರಿತು. ಆ ಒಂದು ಕರ್ಮದಿಂದಲೇ ಮುಕ್ತಿ ಸಿದ್ಧವಾದರೆ ನಿನ್ನ ಒಟ್ಟ ಅಭಿಪ್ರಾಯ ಏನಂದ್ರೆ ಕರ್ಮದಿಂದಲೇ ಎಲ್ಲವನ್ನ ಮಾಡಿದರೂ ಆಗಬಹುದು, ಇಲ್ಲ ಒಂದೇ ಕರ್ಮದಲ್ಲಿ ವಿಶ್ವಾಸ ಶ್ರದ್ಧೆಯನ್ನ ಇಟ್ಟು ಮಾಡಿದ್ದಾದರೆ ಅದರಿಂದಲೂ ಮೋಕ್ಷ ಆಗುವುದು ಅಂತ ನಿನ್ನ ಅಭಿಪ್ರಾಯ ಇದ್ರೆ, ಆ ಒಂದು ಕರ್ಮದಿಂದಲೇ ಮುಕ್ತಿ ಸಿದ್ಧವಾದರೆ ವೇದಾಂತ ಜ್ಞಾನ ವ್ಯರ್ಥವಾಗುವುದು. ವೇದದಲ್ಲಿ ಆ ಪರಮಾತ್ಮ ಹೇಳಿದಂತ ಜ್ಞಾನ ದೇವತೋ ಕೈವಲ್ಯಂ, ಜ್ಞಾನದಿಂದಲೇ ಮುಕ್ತಿ, ಜ್ಞಾನದಿಂದಲೇ ಶಾಂತಿ, ಜ್ಞಾನದಿಂದಲೇ ಭವ ಬಂಧನದ ಬಿಡುಗಡೆ, ಇವೆಲ್ಲ ಮಾತು ಅರ್ಥ ಆಗ್ತಾವ. ಏಕೆಂದರೆ ಕರ್ಮದಿಂದಲೇ ಮುಕ್ತಿ ಆಗುವಂತಿದ್ದರೆ ಆ ಕೊನೆಯದಾದ ಜ್ಞಾನ ಕಾಂಡ, ಆ ಜ್ಞಾನ ಬೋಧನೆಯಿಂದ ಪ್ರಯೋಜನವಿಲ್ಲೆಂದು ಹೇಳಬೇಕಾಗುತ್ತದೆ. ಹೌದು, ಕರ್ಮದಿಂದ ಮೋಕ್ಷ ಆದ್ರೆ ಆ ವೇದದಲ್ಲಿ ಉತ್ತರ ಭಾಗದಲ್ಲಿ ಆ ಜ್ಞಾನ ಏನು ಹೇಳ್ಯಾನ ಪರಮಾತ್ಮ ಅದು ವ್ಯರ್ಥ ಅಂತ ನೀ ಹೇಳ್ಬೇಕಾಗ್ತದ. ಕರ್ಮ ಸಾರ್ಥಕ, ಜ್ಞಾನ ನಿರರ್ಥಕ ಅನ್ಬೇಕಾಗ್ತದ. ಅಂದರೆ ವೇದವನ್ನು ಪ್ರಮಾಣವೆಂದು ಒಪ್ಪಿಕೊಳ್ಳುವ ನೀವೇನು ಹೇಳ್ತೀರಿ? ವೇದವೇ ಪ್ರಮಾಣ ಅಂತೀರಿ. ವೇದದಲ್ಲಿ ಕರ್ಮಗಳನ್ನ ಹೇಳಿದ ವೇದ ವಾಕ್ಯಗಳೇ ನಾವು ಮಾಡುವ ಕರ್ಮಗಳೇ ಪ್ರಮಾಣ ಅಂತೀರಿ. ಅದನ್ನ ಒಪ್ಪಿಕೊಂಡ್ರಿಲ್ರಿ? ಅದನ್ನು ಒಪ್ಪಿಕೊಂಡ ಮೇಲೆ ವೇದದ ಆದಿ ಭಾಗವಾದ ಕರ್ಮ ಕಾಂಡವನ್ನು ಪ್ರಮಾಣವೆಂದು ಒಪ್ಪಿ ಅದೇ ವೇದದ ವೇದಾಂತವಾದ ಜ್ಞಾನ ಕಾಂಡವನ್ನು ಅಪ್ರಮಾಣವೆಂದು ಒಪ್ಪಿಕೊಳ್ಳುವೆಯಾ? ನೀನು ಇದನ್ನ ಒಪ್ಪಿದ್ರೆ ಅದನ್ನ ಅಪ್ರಮಾಣ ಅಂತ ಒಪ್ತೀರಿ ನೀವು. ವೇದವೇ ಪ್ರಮಾಣ ಅಂದಾಗ ಕರ್ಮವನ್ನ ಒಪ್ಪಿ ಜ್ಞಾನವನ್ನು ಒಪ್ಪದಿದ್ದರೆ ಇದು ಜ್ಞಾನಕಾಂಡ ಅಪ್ರಮಾಣ, ಕರ್ಮಕಾಂಡವೇ ಪ್ರಮಾಣ ಅಂತ ಹೇಳ್ಬೇಕಾಗ್ತದ. ಹಂಗೆ ಹೇಳಕ್ ಬರ್ತದ್ರಿ ಅಂದಾಗ ನಾವ್ ಹೇಳಿದಂಗೆ ನೀನು ಒಪ್ಪಲೇಬೇಕಾಗ್ತವ. ಕಾರಣ ಜ್ಞಾನ ಕಾಂಡವನ್ನು ಅಪ್ರಮಾಣವೆಂದು ನಾನು ಒಪ್ಪಿಕೊಳ್ಳುವುದಿಲ್ಲ. ಎಂಥ ಬಲಾಢ್ಯನಾದರೂ ಕೂಡ, ವಾಚಾಡಿಯಾದರೂ ಕೂಡ, ತರ್ಕವಾದಿಗಳಾದರೂ ಕೂಡ, ಎಷ್ಟೇ ಕಾಶಿ ಪಂಡಿತರಾದರೂ ಕೂಡ ವೇದ ಪ್ರಮಾಣವನ್ನ ಅಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಾಗ ಆ ಜ್ಞಾನ ಕಾಂಡವು ಫಲ ಇಚ್ಛಾ ರಹಿತವಾದ ನಿಷ್ಕಾಮ್ಯ ಕರ್ಮಗಳನ್ನು ಮಾಡಬೇಕೆಂಬ ತಾತ್ಪರ್ಯದಿಂದ ಇರುತ್ತದೆ. ಅದರಲ್ಲಿ ತಾತ್ಪರ್ಯದಿಂದ ಹೇಳಿದ ಮಾತು ಮೊದಲೇ ಹೇಳಿ ನಾನು, ಸಕಾಮ ಕರ್ಮವು ಬಂಧಕ್ಕೆ ಹೇತುವಾಗಲಿ, ನಿಷ್ಕಾಮ್ಯ ಕರ್ಮವು ಬಂಧಕ್ಕೆ ಹೇತು ಅಂದ್ರೆ ಬೀಜವಲ್ಲ. ಅದರಿಂದ ನಿಷ್ಕಾಮ ಕರ್ಮವು ಮುಕ್ತಿ ಪ್ರದವಾದದ್ದು. ಕರ್ಮಗಳಲ್ಲಿ ಕಾಮ್ಯ ಕರ್ಮದಿಂದ ಆಗೋದಿಲ್ರಿ, ಒಪ್ಪಿದೆ.
ನಿಷ್ಕಾಮ್ಯ ಕರ್ಮದಿಂದ ಆಗ್ತದ ಅಂತ ಹೇಳುವುದು ಸರಿಯಾದ ಮಾರ್ಗ ಅಂತ ಇಲ್ಲಿ ಬಂದ್ ನೋಡ್ರಿ. ಕರ್ಮದಿಂದ ಆಗೋದಿಲ್ಲ ಅಂತ ಗೊತ್ತಾಯ್ತು, ಈ ಉಪಾಸನಕ್ಕೆ ಬಂದ. ಅದಕ್ಕೆ ಸಿದ್ಧಾಂತ ಪ್ರಶ್ನೆ ಮಾಡ್ತಾರ ಅವ್ರನ್ನ, ಫಲೇ ಇಚ್ಛಾರಹಿತವಾದ ನಿಷ್ಕಾಮ್ಯ ಕರ್ಮದಿಂದ ಮುಕ್ತಿಯೇ ಫಲವೆಂದರೆ ಮುಕ್ತಿಯೇ ಫಲ ಆಗ್ತದ ಅಂದ್ರೆ ನಿಷ್ಕಾಮ್ಯ ಬುದ್ಧಿಯಿಂದ ಮಾಡಿದ ಅಸತ್ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಪಾಪ ಸಂಭವಿಸದಿಲ್ಲವೆಂದು ನೀನು ಒಪ್ಪಿಕೊಳ್ಳುವೆಯ? ಹೌದಿಲ್ರಿ? ಮೊದಲು ಕರ್ಮದ್ದನ್ನೇ ಇಲ್ಲಿ ಹೇಳ್ತಾನೆ ನೋಡ್ರಿ. ಮತ್ತೆ ನಿಷ್ಕಾಮದಿಂದ ಮಾಡಿದ ಕರ್ಮಗಳಿಂದ ಫಲ ಆಗೋದಿಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆ ಇಲ್ಲ ಅಂದ್ರೆ, ನಿಷ್ಕಾಮ ಬುದ್ಧಿಯಿಂದ ಪಾಪ ಅಂದ್ರೆ ನಿಷೇಧ ಕರ್ಮಗಳನ್ನ ಮಾಡಿದರೆ ಅದಕ್ಕ ಶಿಕ್ಷೆ ಇಲ್ಲ ಅಂತ ಒಪ್ತಾರೇನ್ರಿ ನೀವು? ಅವನ್ ಹೇಳ್ತಾನೆ, ಇಲ್ರಿ ನಾನು ಮಾಡ್ಬೇಕಂತ ಮಾಡಿಲ್ಲ ಅಂತ ಎಷ್ಟು ಗೋಗಿರ್ತಾನ ತಮ್ಮ ಮಾಡಿ ನಾನು ಮಾಡಬೇಕಂತ ಮಾಡಿಲ್ಲ ಅಂತ ಹೇಳಿದ್ರೆ ನಿನ್ನ ಮಾತು ಯಾವ ನಂಬ್ತಾನ? ನಡಿ ಜೈಲಿಗೆ ಅಂತಾರ ಅವ್ರು. ಒಬ್ಬನು ಕೊಲೆ ಮಾಡಿದನ್ರಿ, ಅವಾಗ ಅವನು ಬಂದು ಕೇಳ್ತಾರ, ಈ ಕೊಲೆ ಯಾಕೆ ಮಾಡಿದೆ, ಕಾರಣ ಏನು ಅಂತ ಎನ್ಕ್ವೈರಿ ಮಾಡುವಾಗ, ಇಲ್ರಿ ಸರ್ ನಾನು ಮಾಡ್ಬೇಕಂತ ಮಾಡಿಲ್ಲ, ಮಾಡ್ಬೇಕಂತ ಇಚ್ಛೆನಿಲ್ಲ, ಮಾಡ್ಬೇಕಂತ ಅಪೇಕ್ಷೆ ಇಲ್ಲ, ಆದ್ರೂ ನಡೆದೋಯ್ತು, ಇಷ್ಟ ಹೇಳ್ಬಿಟ್ರೆ ಬಿಡುಗಡೆ ಆಗ್ತದಲ್ರಿ ಅವನಿಗೆ, ಶಿಕ್ಷೆ ಆಗ್ತದ. ಇದಕ್ ಒಪ್ತೇನೆ ನೀನು ಅಂದ್ರೆ, ಹಂಗೆಂಗ್ ಒಪ್ಲಿಕ್ ಬರ್ತದ್ರಿ? ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕಂತ. ಕರ್ಮ ಹೆಂಗ ಮಾಡಿದ್ರು ಕೂಡ ಅದರ ಶಿಕ್ಷೆ ನಾವು ಅನುಭವಿಸಲೇಬೇಕು. ಆ ಶಿಕ್ಷೆ ಯಾವುದಂದ್ರೆ ಮೋಕ್ಷದ ವಿಚಾರದಲ್ಲಿ ಜನನ ಮತ್ತು ಮರಣ ದುಃಖವೇ ಶಿಕ್ಷೆ. ಪ್ರತಿಯೊಂದು ಜನ್ಮದಲ್ಲಿ ಹುಟ್ಟೋದು, ಪ್ರತಿಯೊಂದು ಜನ್ಮದಲ್ಲಿ ಬೆಳೆದು, ಪ್ರತಿಯೊಂದು ಜನ್ಮದಲ್ಲಿ ಮುಪ್ಪಾಗೋದು, ಪ್ರತಿಯೊಂದು ಜನ್ಮದಲ್ಲಿ ಮತ್ತು ಸಾವಾಗೋದು, ಇದೇ ದೊಡ್ಡ ಶಿಕ್ಷೆ. ಆ ಕಾರಣದಿಂದ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ನಿಷ್ಕಾಮ್ಯ ದುಷ್ಕರ್ಮಗಳಿಗೆ ಫಲವು ಮೋಕ್ಷವಾಗುವುದೆಂದು ನೀನು ಒಪ್ಪಿಕೊಳ್ಳುವೆಯಾ? ಒಪ್ತೇನಪ್ಪ ನೀನು ಅಂದ್ರೆ, ಇಲ್ಲ ಒಪ್ಪಕ್ ಬರಂಗಿಲ್ಲ. ಪಾಪ ಅದು ತಿಳಿದು ಮಾಡಿದ್ರು ಪಾಪನೇ, ತಿಳಿಲಾರ್ದ ಮಾಡಿದ್ರು ಪಾಪನೇ. ಮತ್ತೆ ತಿಳಿದು ಮಾಡಿದ ಕರ್ಮಗಳು ಪಾಪನೇ ಬಂಧಕ್ಕೆ ಕಾರಣ. ತಿಳಿಯಲಾರದ ಮಾಡಿದಂತ ಕರ್ಮ ನಿಷ್ಕಾಮ್ಯ ಅವನು ಕೂಡ ಬಂಧಕ್ಕೆ ಕಾರಣ. ಯಾವ ರೀತಿ ವಿಚಾರ ಮಾಡಿದ್ರು ಕೂಡ ಅವನ್ನ ನೀನು ಒಪ್ಪಿಕೊಳ್ಳಲಿಕ್ಕೆ ಇದೆಯಾ, ಸಾಧ್ಯ ಇದೆ ಅಂದ್ರೆ ಸಾಧ್ಯವೇ ಇಲ್ಲ. ಆದರೆ ನಿಷ್ಕಾಮವೆಂದ ಮೇಲೆ ಸತ್ಕರ್ಮಗಳಾದರೇನು, ದುಷ್ಕರ್ಮಗಳಾದರೇನು, ಯಾವ ಕರ್ಮಗಳಾದರೇನು ಮಾಡಬಹುದಲ್ಲವೇ? ಮಾಡಕ್ ಬರ್ತದಲ್ರಿ? ಇಲ್ಲ. ಹೆಂಗ್ ಮಾಡಕ್ ಬರ್ತದ್ರಿ ಅಂತಿದ್ದಿ. ಅದಕ್ಕೆ ಕರ್ಮ ಏನ್ ಹೇಳ್ತಂದ್ರೆ ಹಾಗಲ್ಲ. ನಿಷ್ಕಾಮ ಬುದ್ಧಿಯಿಂದ ಸತ್ಕರ್ಮಗಳನ್ನೇ ಮಾಡಬೇಕಾಗಲಿ, ದುಷ್ಕರ್ಮಗಳನ್ನು ಮಾಡಬಾರ್ದು ಅಂತ ಇಲ್ಲಿ ಕರ್ಮೆ ತಾನು ಹೇಳ್ತಾನ. ಅವಾಗ ಸಿದ್ಧಾಂತ ಹೇಳ್ತಾನ, ಸತ್ಕರ್ಮಗಳನ್ನೇ ಮಾಡಬೇಕು, ದುಷ್ಕರ್ಮಗಳನ್ನ ಮಾಡಬಾರದು. ಇಂಥ ಕರ್ಮವು ಸತ್ಕರ್ಮವು, ಇಂಥ ಕರ್ಮವು ದುಷ್ಕರ್ಮವು ಎಂಬುದನ್ನು ಪರಿಶೀಲಿಸಿ
ಇದು ಕೆಟ್ಟದ್ದು ಇದು ಒಳ್ಳೇದು ಅಂತ ತಿಳಿಬೇಕಲ್ರಿ ಮೊದಲು. ನಮ್ಗೆ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಪರಿಶೀಲಿಸಿದಾಗ ವಿವೇಕ ಜ್ಞಾನ ಆವಾಗ ಆ ವ್ಯಕ್ತಿ ಸತ್ಕರ್ಮಗಳನ್ನ ಆರಿಸಿಕೊಂಡು ಮಾಡುವ ಕರ್ಮವು ನಿಷ್ಕಾಮವೆಂತಾಗುವುದು. ಯಾವ ಕಾಮನೆಯೂ ಇಲ್ಲದಲೇ ಮಾಡುವ ಕರ್ಮಕ್ಕೆ ನಿಷ್ಕಾಮ್ಯ ಕರ್ಮ ಎಂಬ ಅರ್ಥವು ಕರಗತವಾದ ಕನ್ನಡಿಯಾಗಿದೆ. ಇನ್ನು ಎದುರಿಗೆ ಇದೆ ಅಂದ್ರೆ ವಿಚಾರ ಮೊದಲು ಕರ್ಮ ಮೊದಲು ಅಂದ್ರೆ ಜ್ಞಾನ ಮೊದಲು ಆಮೇಲೆ ಕರ್ಮ. ಮತ್ತೆ ಜ್ಞಾನ ಆದ್ಮೇಲೆ ಕರ್ಮ ಮಾಡೋ ಅವಶ್ಯಕತೆ ಏನ್ ಬೇಕು? ಜ್ಞಾನಕ್ಕೋಸ್ಕರ ಕರ್ಮ ಮಾಡೋದು ಒಪ್ಪು ಮಾತು. ಅದು ಇಲ್ಲಿ ಏನಾದಂದ್ರೆ ಜ್ಞಾನದಿಂದಲೇ ಕರ್ಮವನ್ನ ಆಯ್ಕೆ ಮಾಡಬೇಕು ವಿನಃ ಜ್ಞಾನದಿಂದಲೇ ಕರ್ಮಗಳ ಫಲವನ್ನ ತಿಳಿಯಬೇಕು ವಿನಃ ಕರ್ಮದಿಂದ ಜ್ಞಾನ ತಿಳಿಸಿಕೊಳ್ಳುವುದಿಲ್ಲ. ಅಂದಾಗ ಇಲ್ಲಿ ನಿಷ್ಕಾಮ ಕರ್ಮದಿಂದ ಮುಕ್ತಿಯು ಸಿದ್ಧಿಸುವುದಿಲ್ಲ. ಅಂದ್ರೆ ವಿಚಾರ ಜ್ಞಾನ ಬೇಕು ಅಂತ ಅರ್ಥ. ಹಾಗಾದರೆ ಕರ್ಮಿ ಕೇಳ್ತಾನ, ವೇದ ಯುಕ್ತಿವಾದ ಕರ್ಮ ವಿಧಿಯಿಂದ ನಿಯಮಗಳೆಲ್ಲವೂ ವ್ಯರ್ಥವಾದವೆಂದು ಹೇಳಬೇಕಾಗುತ್ತದೆ. ಇದಕ್ಕೆ ನೀವು ಒಪ್ತರೇನ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ ನೋಡಿ. ನೀನು ಜ್ಞಾನಕಾಂಡವನ್ನ ವ್ಯರ್ಥ ಅಂತ ಒಪ್ಪುತ್ತಿದ್ದೇನೋ ಅಂತ ಅಲ್ಲಿ ಅವ್ರು ಕೇಳಿದ್ರು. ಇಲ್ಲಿ ಎಲ್ಲಾ ವಿಚಾರ ಮಾಡಿ ಹೌದು ಹೌದು ಅಂತ ಅನಿಸಿಕೊಂಡಾಗ ಕೊನೆಗೊಂದು ಪ್ರಶ್ನೆ ಮಾಡಿದ. ಹಾಗಾದ್ರೆ ವೇದದಲ್ಲಿ ಹೇಳಿದಂತ ಕರ್ಮದ ವಿಧಿಗಳು ಎಲ್ಲವೂ ವ್ಯರ್ಥವಾದವೆಂದು ಹೇಳಬೇಕಾಗುತ್ತದ. ಅದಕ್ಕೆ ನೀವು ಒಪ್ತಾರೇನು ಅಂತ ಪ್ರಶ್ನೆ. ಅದಕ್ಕೆ ಸಿದ್ಧಾಂತ ಹೇಳ್ತಾರ ಅವ್ರು, ನಾವು ಒಪ್ಪಿಕೊಳ್ಳುವುದಿಲ್ಲ. ವೇದಗಳು ವ್ಯರ್ಥ ಅಂತ ವೇದದಲ್ಲಿ ಹೇಳಿದಂತ ಕರ್ಮ ವ್ಯರ್ಥ ಅಂತ ನಾವು ಒಪ್ಪೋದಿಲ್ಲ ಅಂದ್ರ ಅವ್ರು. ನೋಡ್ರಿ ಎಷ್ಟು ವ್ಯತ್ಯಾಸ. ಒಪ್ಪೋದಿಲ್ಲ. ಕಾರಣ ವೇದೋಕ್ತವಾದ ಕರ್ಮ ವಿಧಿಗಳು ನಿರರ್ಥಕವಲ್ಲ ಅಂತೀವಿ ನಾವು. ಆ ಕರ್ಮಗಳು ವ್ಯರ್ಥ ಆಗೋದಿಲ್ಲ, ನಿರರ್ಥಕ ಆಗೋದಿಲ್ಲ, ಅವು ಸಾರ್ಥಕ ಆಗ್ತಾವ. ಏನ್ ಸಾರ್ಥಕ ಆಗ್ತದಂದ್ರೆ ಆ ಕರ್ಮ ವಿಧಿಗಳಿಗೆ ಪಾಪ ನಿವೃತ್ತಿಯೇ ಫಲವನ್ನು ತಿಳಿಯಬೇಕು. ಪಾಪ ನಿವೃತ್ತಿ ಆಯ್ತಲ್ರಿ, ವ್ಯರ್ಥ ಅಂತ ಹೆಂಗ್ ಹೇಳ್ತಾರಿ? ನಾವ್ ವೇದಾಂತಿಗಳ ನಿರ್ಣಯ ರೀ, ಸಿದ್ಧಾಂತ ಹೆಂಗಿರ್ಬೇಕದು. ಮತ್ತ ಮುಕ್ತಿ ಪ್ರಾಪ್ತಿಯಾಗಿ ಆ ಕರ್ಮಗಳು ಇರುವುದಿಲ್ಲ. ಆ ವೇದಗಳ ಕರ್ಮಗಳನ್ನ ಒಪ್ತೀವಿ, ಅದರಿಂದ ಮುಕ್ತಿ ಅನ್ನೋದು ಒಪ್ಪೋದಿಲ್ಲ ಅಷ್ಟೆ. ಆದ್ದರಿಂದ ಮುಕ್ತಿ ಪದವನ್ನು ಅಪೇಕ್ಷಿಸುವ ಮುಮುಕ್ಷುವು ಅತ್ಯವಶ್ಯವಾಗಿ ಕರ್ಮವನ್ನ ತ್ಯಾಗ ಮಾಡಿ ಜ್ಞಾನವನ್ನ ಒಪ್ಪಿಕೊಳ್ಳಲೇಬೇಕು. ಅದಕ್ಕೆ ಕಾರಣ ಹೇಳಿದ್ರು. ಅದನ್ನೇ ಅನುವಾದ ಮಾಡುವಾಗ ಕರ್ಮಗಳು ಹಲವು ಇರುವ ದಶೆಯಿಂದ ನಿಜ ಮುಕ್ತಿ ಕರ್ಮದೆಂ ಘಟಿಸದು. ಆ ಹಲವು ವಿಧದ ಕರ್ಮಗಳೆಂ ಮುಕ್ತಿ ಎನ್ನಲು ಒಬ್ಬನಲ್ಲಿ ಹಲವು ಕರ್ಮಗಳು ಘಟಿಸವು. ಆಯಾ ವಿಧದ ಕರ್ಮ ಒಂದೇ ಮುಕ್ತಿ ಕೊಡುವುದು ಏನೇ ವೇದೋಕ್ತ ನಿರ್ಮಲವಾದ ಸುಜ್ಞಾನ ವ್ಯರ್ಥವಾಗುವುದು. ಕರ್ಮಗತಿ ಇಂತಾಗೆ
ನಿಷ್ಕಾಮದೆ ಮಾಳ್ಪ ಕರ್ಮದೆ ಮುಕ್ತಿ ಏನೇ, ಅದಕ್ಕಾಗಿ ಕರ್ಮದಿಂದ ಎಲ್ಲಪ್ಪ ಮುಕ್ತಿ ಅಂದ್ವಿ. ಮತ್ತೆ ನಿಷ್ಕಾಮದಿಂದ ಮಾಳ್ಪ ಕರ್ಮದೆ ಮುಕ್ತಿ ಏನೇ, ಮುಕ್ತಿ ಆಗುತ್ತದೆ ಅಂದ್ರೆ ನಿಷ್ಕಾಮ್ಯ ದುಷ್ಕರ್ಮಗಳು ಪಾಪವೆಂತಾಗುತ್ತೇವು ಇಂತಾಗೆ. ನಿಷ್ಕಾಮದಿಂದ ಏನೇ ಮಾಡಿದ್ರು ಕೂಡ ಅವನಿಗೆ ಪಾಪನೂ ಆಗೋದಿಲ್ಲ ಪುಣ್ಯನೂ ಆಗೋದಿಲ್ಲ ಅಂತ ಒಪ್ತಿದ್ದೆ ನೀನು? ಇಲ್ಲ. ಕರ್ಮ ವಿಧಿ ಸುಳ್ಳಾಗುತ್ತೆ ಇದು ಏನಲ್ಕೆ. ಹಂಗಂದ್ರೆ ಕರ್ಮದ ವಿಧಿಗಳೇ ಸುಳ್ಳು ಅಂತ ಹೇಳ್ತೀರಿ ನೀವು ಅಂದ್ರೆ ಕರ್ಮ ವಿಧಿ ಸುಳ್ಳಲ್ಲ. ಪಾಪವಂ ಕಳೆಯುವುದೇ ಕರ್ಮಕ್ಕೆ ಫಲವಿರುವುದು. ನಾವು ಒಪ್ತೀವಲ್ಲ, ವೇದಾಂತಗಳು ಹಿಂಗ್ ಒಪ್ತಾರದು. ಕರ್ಮಗಳು ವ್ಯರ್ಥ ಅನ್ನಂಗಿಲ್ಲ, ನಿನ್ಗ ಸಾರ್ಥಕ ಮಾಡ್ತಲ್ಲ, ಪಾಪ ಕಳಿತು. ಅದಕ್ಕೆ ಕರ್ಮಕ್ಕೆ ಫಲವಿರುವುದು. ಪಾಪವಂ ಕಳೆಯುವುದೇ ಕರ್ಮಕ್ಕೆ ಫಲವಿರುವುದು, ಮುಕ್ತಿಗಲ್ಲ. ನಿರ್ಮಲದ ಮುಕ್ತಿಪದ ಸಿದ್ಧಿಯಾಗುವುದಕ್ಕೆ ಕರ್ಮಗಳನ್ನ ತ್ಯಾಗವನ್ನ ಮಾಡಲೇಬೇಕು. ಕರ್ಮ ತ್ಯಾಗ ಮಾಡ್ಬೇಕಂದ್ರೆ ಜ್ಞಾನವನ್ನ ಸ್ವೀಕಾರ ಮಾಡಬೇಕು. ಆ ಕಾರಣ ಮೋಕ್ಷದ ಆಪೇಕ್ಷೆ ಉಳ್ಳಂತವನು ಕರ್ಮ ತ್ಯಾಗವನ್ನ ಅವಶ್ಯವಾಗಿ ಒಪ್ಪಿಕೊಳ್ಳಬೇಕಂತ ಈ ಶ್ಲೋಕದಲ್ಲಿ ಹೇಳಿದರು. ಮತ್ತು ಕರ್ಮಕ್ಕೆ ಫಲ ಪಾಪ ನಿವೃತ್ತಿ ಅಂತಲೂ ಹೇಳಿದರು. ಕರ್ಮ ತ್ಯಾಗ ಮಾಡಂದ್ರು. ಯಾವುದಕ್ಕ? ಮೋಕ್ಷವನ್ನ ಪಡೆಯೋದಕ್ಕ ಕರ್ಮ ತ್ಯಾಗ ಮಾಡು. ಪಾಪ ನಿವೃತ್ತಿಗಾಗಿ ಕರ್ಮವನ್ನ ಸ್ವೀಕಾರ ಮಾಡಂದ್ರು. ಎರಡು ಹೇಳಿದ್ರು ನೋಡ್ರಿ. ಒಂದು ಬಿಡು ಒಂದಿಡೆ ಅಂತ ಹೇಳಿಲ್ಲ. ಮಾಡು, ಯಾವ ಯಾವ ರೋಗಕ್ಕ ಯಾವ ಯಾವ ಔಷಧ ಅಂತ ತಿಳಿದು ಮಾಡಂದ್ರು. ಮತ್ತು ಆದರೆ ಪಾಪ ನಿವೃತ್ತಿ ಮಾಡುವ ಕರ್ಮವನ್ನು ಬಿಟ್ಟರೆ ಪಾಪ ಸಂಭವಿಸದಿಲ್ಲವೇ? ಅಂದ್ರೆ ಪಾಪ ನಿವೃತ್ತಿ ಮಾಡುವ ಕರ್ಮಗಳು ಅಂದ್ರೆ ಆ ಬೇರೆಯನ್ನ ಕಡಿಮೆ ಮಾಡುವಂತ ಔಷಧಗಳು, ಅವನ್ನ ಬಿಟ್ರೆ ಮತ್ತೆ ಆ ರೋಗ ಬರೋದಿಲ್ಲೇನು ಅಂತ ಪ್ರಶ್ನೆ ಇದ್ದಂಗಿದು. ಅಂದರೆ ಕರ್ಮದಲ್ಲಿ ಪಾಪವನ್ನ ಕಳೆಯುವಂತ ಶಕ್ತಿ ಇರುವುದರಿಂದ ಅಂತಹ ಕರ್ಮವನ್ನು ಬಿಟ್ಟರೆ ಪಾಪವು ಸಂಭವಿಸಿದ್ದಿತೆ ಎಂಬ ಪ್ರಶ್ನೆಗೆ ಕೆಲವು ಪಾಪದ ಕರ್ಮಗಳನ್ನು ನಿವೃತ್ತಿ ಮಾಡ್ಬೇಕಾದ್ರೆ ಪುಣ್ಯವನ್ನು ಮಾಡ್ಬೇಕು ನೋಡ್ರಿ. ಪುಣ್ಯದ ಕರ್ಮಗಳು ಅದರಂತೆ ಪಾಪವನ್ನ ಕಳೆಯುವಂತ ಶಕ್ತಿ ಪುಣ್ಯ ಕರ್ಮಗಳಿರ್ತಾವ. ದುಷ್ಕರ್ಮಗಳನ್ನ ಕಳೆಯುವಂತ ಶಕ್ತಿ ಸತ್ಕರ್ಮಗಳಲ್ಲಿರ್ತಾವ. ಹೌದಿಲ್ರಿ? ನಿಶಕ್ತನನ್ನ ಗೆದಿಯುವಂತ ಶಕ್ತಿ ಶಕ್ತನಾದಂತ ವ್ಯಕ್ತಿಯಲ್ಲಿ ಇರ್ತಾವ. ಅದೇ ಪ್ರಕಾರವಾಗಿ ಈ ಒಂದು ಪಾಪವನ್ನ ಕಳೆಯುವಂತ ಕರ್ಮಗಳಲ್ಲಿ ಕೆಲವು ಯಜ್ಞದಲ್ಲಿ ನಾವು ಸಾಮಾನ್ಯವಾಗಿ ಯಜ್ಞ ಯಾಗವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವು ಯಜ್ಞಗಳಲ್ಲಿ ಬಲಿದಾನವನ್ನು ಮಾಡ್ತಾರೆ. ಬಲಿದಾನ ಅಂದ್ರೆ ಅಲ್ಲಿ ಪಶುಗಳ ಹಿಂಸೆಯನ್ನು ಮಾಡ್ತಾರೆ. ಮತ್ತೆ ಯಜ್ಞ ಅನ್ನುವಂಥದ್ದು ಪುಣ್ಯವನ್ನು ಕೊಡ್ತಕ್ಕಂಥದ್ದು, ಪುಣ್ಯ ಕರ್ಮ ಅದು. ಆ ಪುಣ್ಯ ಕರ್ಮದಲ್ಲಿ ಈ ಪಶುವನ್ನ ಹಿಂಸೆ ಮಾಡಿದ್ರೆ ಅದು ಪಾಪವೆನಿಸದೆ ಪಾಪ ಆತದಿಲ್ಲೋ?
ಪಾಪವು ಸಂಭವಿಸದೆ ಇದ್ದೀತೆ, ಪಾಪ ಬರಲಾರ್ದ ಇದ್ದೀತೆ ಎಂಬ ಪ್ರಶ್ನೆಗೆ ಯಜ್ಞದಲ್ಲಿ ಪಶು ಹಿಂಸೆಯು ಪಾಪವೆನಿಸದಂತೆ ಮುಕ್ತಿ ಫಲ ಸಿದ್ಧಿಗಾಗಿ ವೇದೋಕ್ತ ಕರ್ಮಗಳನ್ನು ಬಿಡುವುದರಿಂದ ಪಾಪವು ಸಂಭವಿಸದು ಬರಂಗಿಲ್ಲ ಅಂತಾರ. ಯಜ್ಞದಲ್ಲಿ ಪಶುಗಳ ಹಿಂಸೆಯನ್ನು ಮಾಡಿದ್ರು ಕೂಡ ಅಲ್ಲಿ ಪಾಪ ಬರೋದಿಲ್ಲ ಎಂಬ ಉತ್ತರವನ್ನ ಈ ಒಂದು 46ನೇ ಶ್ಲೋಕದಲ್ಲಿ ಅದನ್ನ ತಿಳಿಸಿ ಹೇಳುವಂತ ಉಪದೇಶದ ಪ್ರಯತ್ನವನ್ನು ಮಾಡ್ತಾರೆ. ಕಾರಣ ಅತಿ ನಮಗನಿಸ್ತದ ಅಲ್ಲಿ ಮಾಡಿದ್ರೆ ಹೇಗೆ ಬರೋದಿಲ್ಲ ಪಾಪ ಅಂತ ಅನ್ಸ್ಬೋದು ನೋಡ್ರಿ. ಅದಕ್ಕೆ ಅವ್ರು ಹೇಳ್ತಾರ, ನ್ಯಾಯ ತೃಣಶೂಲಕಾಯ ತ್ಯಾಜ್ಯ ಭಾತೆ ಬಲಾತ್ ಕ್ರಿಯಾ ಪಶು ಶರಾರು ಯಜ್ಞಾರ್ಥಂ ಯಥಾ ಪಾಪಂ ಭವೇತ್ ನ ಸಹ ಅಂತ. ಅಂದ್ರೆ ಕ್ರಿಯಾ ಅಂದ್ರೆ ಕರ್ಮ, ಕರ್ಮ ಅಂದ್ರೆ ಕ್ರಿಯಾ. ತೃಣ ಜಲುಕಾಯ ಅಂದ್ರೆ ತೃಣಜಲುಕವೆಂಬ ನ್ಯಾಯದಂತೆ ಅಂತ ಹೇಳ್ತಾರ ಮುಂದೆ ನ್ಯಾಯ. ಇಲ್ಲಿ ಯಜ್ಞಕ್ಕೋಸ್ಕರವಾಗಿ ಪಶು ಹಿಂಸೆಯು ಹೇಗೆ ಪಾಪವೆನಿಸುವುದಿಲ್ಲವೋ, ಯಜ್ಞದಲ್ಲಿ ಪಶುಗಳನ್ನ ಹಿಂಸೆ ಮಾಡಿದ್ರೆ ಪಾಪ ಅಲ್ಲ ಪುಣ್ಯ ಆಗಿ ಪರಿವರ್ತನೆ ಆಯ್ತು ನೋಡು. ಅದೇ ಯಜ್ಞವನ್ನ ಬಿಟ್ಟು ಪಶುವನ್ನ ಹಿಂಸೆ ಮಾಡಿದ್ದಾರೆ ಅದು ಪಾಪ ಆಗಿ ಪರಿಣಾಮ ಆಯ್ತು. ಹೌದಲ್ರಿ? ಅದೇ ಪ್ರಕಾರವಾಗಿ ಯಜ್ಞಕ್ಕಾಗಿ ಪಶು ಹಿಂಸೆ ಮಾಡಿದ್ರೆ ಪಾಪ ಆಗೋದಿಲ್ಲ, ಅದು ಪುಣ್ಯ. ಅದರಂತೆ ಮುಕ್ತಿಗಾಗಿ ಕರ್ಮಗಳನ್ನ ಮಾಡಿದರೆ, ಮುಕ್ತಿಗಾಗಿ ಕರ್ಮವನ್ನು ಮಾಡಿದರೆ ಅದು ಪಾಪ ಆಗೋದಿಲ್ಲ. ಭೋಗಕ್ಕಾಗಿ ಕರ್ಮಗಳನ್ನು ಮಾಡಿದ್ರೆ ಪಾಪ ಆಗ್ತದೆ. ಅದು ಹೇಗೆ ಅಂದ್ರೆ ತೃಣಜೂಲಕ ನ್ಯಾಯದಂತೆ ಹಂಗ ತಿಳ್ಕೊಂಡು ಬಿಟ್ರೆ ಪಾಪ ಸಂಭವಿಸುವುದಿಲ್ಲ. ಹೇಗಪ್ಪ? ಇಡೀ ಹುಳವು ತಾನು ಹಿಡಿದುಕೊಂಡಿರುವ ಹುಲ್ಲು ಕಡ್ಡಿಯನ್ನು ಬಿಟ್ಟು ಕೂಡಲೇ ತನ್ನ ಮುಂದಿನ ಮತ್ತೊಂದು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಳ್ಳುತ್ತದೆ. ಇದಕ್ಕೇನಂದ್ರೆ ತೃಣಜೂಲಕ ನ್ಯಾಯ ಎಂಬ ಹೆಸರು. ಅದು ಏನು ಮಾಡ್ತದ್ರಿ ಅಂದ್ರೆ ತೃಣಜೂಲಕ ಅನ್ನುವಂತ ಕೀಡಿ ಹುಳು ಅಂತ, ಕೆಟಿಗೆ ಹುಳು ಅಂತಾರದಕ್ಕೆ. ಅದೇನು ಮಾಡ್ತದ್ರಿ ಅಂದ್ರೆ ಒಂದು ಹುಲ್ಲು ಕಡ್ಡಿಯ ಆಶ್ರಯದಲ್ಲಿ ನಿಂತಿರ್ತದ. ಒಂದು ಕಡ್ಡಿಯನ್ನ ಹಿಡ್ಕೊಂಡಿರ್ತದ, ಅದ್ರ ಮೇಲೆ ಕಾಲಿಟ್ಟದ. ಅದನ್ನ ಬಿಟ್ಟಾಗ ಮುಂದಿನ ಕಾಲನ್ನ ಇನ್ನೊಂದು ಕಡೆ ಹಿಡಬೇಕಾದ್ರೆ ಮೊದಲು ಇಟ್ಟಂತ ಕಾಲ ಏನಲ್ಲ, ಯಾವ ಕಡ್ಡಿಯ ಮೇಲೆ ಕಾಲನ್ನು ಇಟ್ಟಿತ್ತು ಆ ಕಡ್ಡಿಯ ಕಾಲನ್ನ ತೆಗಿಬೇಕದು. ತೆಗೆದು ಮುಂದಿನ ಕಡ್ಡಿಯನ್ನು ಹಿಡಿಬೇಕು ನೋಡ್ರ. ಅರ್ಥ ಆಯ್ತಿಲ್ರಿ? ಈಗ ಒಂದು ಕಡ್ಡಿ ಅದ, ಕಡ್ಡಿ ಮೇಲೆ ಕಾಲಿಟ್ಟದ, ಅದಕ್ಕೆ ಸದ್ಯದಲ್ಲಿ ಆಶ್ರಯ ಆ ಕಡ್ಡಿನೇ, ಕಡ್ಡಿ ಆಶ್ರಯದಲ್ಲಿ ನಿಂತದೆ. ಆದ್ರೆ ಮತ್ತ ಇನ್ನೊಂದು ಹುಲ್ಲು ಕಡ್ಡಿಯನ್ನ ತಿನ್ಬೇಕಾಗಿತ್ತು ಅಂದ್ರೆ ಹಿಂದಿನ ಕಡ್ಡಿಯನ್ನ ಬಿಡಬೇಕು, ಮತ್ತೊಂದು ಹುಲ್ಲು ಕಡ್ಡಿಯನ್ನು ಹಿಡಿಬೇಕಂತ.
ಅಂದ್ರೆ ಮುಂದಕ್ಕೆ ಹೋಗ್ತದ. ಹ್ಮ್ ಇದಕ್ಕೆ ತೃಣಜೂಲಕ ನ್ಯಾಯ ಎಂಬ ಹೆಸರು. ಹ್ಮ್ ಈ ತೃಣಜೂಲಕ ನ್ಯಾಯದಂತೆ ಹ್ಮ್ ಮೋಕ್ಷದ ಆಪೇಕ್ಷ ಉಳ್ಳವನು ಹ್ಮ್ ತಾನು ಆಚರಿಸುತ್ತಿರುವ ಯೋದುಕ್ತ ಕರ್ಮಗಳನ್ನು ಬಿಟ್ಟು ಹ್ಮ್ ಆ ಕರ್ಮದ ಮುಂದೆ ಇರುವಂತ ಸ್ವರೂಪ ಜ್ಞಾನ ಎಂಬ ಹ್ಮ್ ಸ್ವರೂಪ ಜ್ಞಾನ ಮಾಡಿಕೊಳ್ಳುವುದಕ್ಕೆ ಹ್ಮ್ ಮುಂದುವರಿಯಬೇಕು. ಹ್ಮ್ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಕರ್ಮಗಳನ್ನ ಬಿಟ್ಟ ಮೇಲೆ ಮೋಕ್ಷಕ್ಕೆ ಹೋಗಿ ಬರ್ತಾರೆ. ಆ ಆ ಹುಳ ಅಲ್ಲಿದ್ದದ್ದು ಇಲ್ಲಿ ಬಂದದಂದ್ರೆ ಅಲ್ಲಿಯ ಕಡ್ಡಿಯನ್ನ ಬಿಟ್ಟು ಮುಂದಿನ ಕಡ್ಡಿಯನ್ನ ಹಿಡ್ಕೊಂಡದ. ಅದಕ್ಕೊಂದು ಆಸರೆ ಬೇಕೇ ಬೇಕಿರದು. ಹುಲ್ಲು ಕಡ್ಡಿಯ ಮೇಲೆನೆ ಇರ್ತದ ಬದುಕದು. ಆದರೆ ಅದು ಮುಂದೆ ಹೋಗ್ಬೇಕಾದ್ರೆ ಹಿಂದಿನ ಕಡ್ಡಿಗಳನ್ನ ಬಿಡ್ತಾ ಹೋಗ್ಬೇಕು. ಅದಕ್ಕೆ ನಾವು ಇಲ್ಲಿಯವರೆಗೆ ಮಾಡಿದಂತ ಕರ್ಮಗಳನ್ನ ಬಿಟ್ಟು ಮುಂದ ಜ್ಞಾನಕ್ಕೆ ಹೋಗ್ಬೇಕಂತ. ಕಾರಣ ಸ್ವರೂಪ ಜ್ಞಾನ ಮಾಡಿಕೊಳ್ಳುವುದಕ್ಕೆ, ಮುಕ್ತ ಆಗುವುದಕ್ಕೆ ಮುಂದುವರಿಯಬೇಕು. ವೇದೋಕ್ತವಾದ ಕರ್ಮವನ್ನು ಬಿಡುವುದರಿಂದ ಪಾಪವು ಸಂಭವಿಸುವುದಿಲ್ಲ. ಮತ್ತು ವೇದದಾಗ ಕರ್ಮ ಮಾಡಂತ ಪರಮಾತ್ಮ ಹೇಳನಲ್ರಿ, ಅವ್ ಬಿಟ್ರೆ ಪಾಪ ಬರಂಗಿಲ್ಲ ಏನು ಅಂದ್ರೆ ಬರಂಗಿಲ್ಲ. ಏಕೆಂದರೆ ವೇದದ ಆದಿ ಭಾಗವಾದ ಕರ್ಮವನ್ನು ಬಿಟ್ಟು ವೇದಾಂತವಾದ ಮುಂದಿನ ಭಾಗವನ್ನ ಹಿಡಿದುಕೊಂಡಿರುವುದರಿಂದ ಅವನಿಗೆ ಪಾಪವು ಸಂಭವಿಸುವುದಿಲ್ಲ. ಅತಂತ್ರವಾಗಿ ಉಳ್ಕೊಂಡಿಲ್ಲ, ಆಸರೆ ಇದೆ. ಅತಂತ್ರ ಬೇರೆ, ಆಸರೆ ಬೇರೆ. ಆ ಹುಳಕ್ಕ ಅತಂತ್ರವಾಗಿರ್ತಕ್ಕಂಥ ಹುಳಕ್ಕ ಆಶ್ರಯ ಕೊಟ್ಟದ್ದೇ ಹುಲ್ಲು ಕಡ್ಡಿ. ಇದನ್ನ ಬಿಟ್ಟು ಮುಂದೆಂದು ಹಿಡಿದುಕೊಳ್ಳದಿದ್ದರೆ ಅದು ಅತಂತ್ರ ಆಗ್ತದೆ. ಈಗ ಮುಂದಿಂದ ಹಿಡಿದಲ್ಲ, ಮುಂದಿನ ಕಡ್ಡಿಯನ್ನ ಹಿಡಿದ ಮೇಲೆ ಅದಕ್ಕೆ ಆಸರೆ ಇದೆ ಅಂತ. ಅದಕ್ಕೆ ಇಲ್ಲಿ ಕರ್ಮದ ಆಸರೆ ಇತ್ತು, ಅಲ್ಲಿ ಜ್ಞಾನದ ಆಸರೆ ಅದು. ಅಂದಾಗ ಆ ಜೀವಿ ಅತಂತ್ರನಾಗುವುದಿಲ್ಲ. ಆ ಕಾರಣ ಇಲ್ಲಿ ಏಕೆಂದ್ರೆ ವೇದದ ಆದಿಭಾಗವಾದ ಕರ್ಮವನ್ನು ಬಿಟ್ಟು ವೇದಾಂತವಾದ ಮುಂದಿನ ಭಾಗವನ್ನು ಹಿಡಿದುಕೊಂಡಿರುವುದರಿಂದ ಅವನಿಗೆ ಆಶ್ರಯ ಇದೆ. ಅದಕ್ಕೆ ಪಾಪ ಸಂಭವಿಸುವುದಿಲ್ಲ. ವೇದಾಂತವೆಂಬ ಮುಂದಿನ ಭಾಗಕ್ಕೆ ಕೈ ಹಾಕದೆ ಹಿಂದಿನ ವೇದೋಕ್ತ ಕರ್ಮಗಳನ್ನು ಬಿಡುವುದಾದರೆ ಪಾಪವು ಸಂಭವಿಸುತ್ತದೆ. ಯಾಕಂದ್ರೆ ಅಥೋಭ್ರಷ್ಟ ಅಂತ ಕರ್ಮಗಳನ್ನ ಮಾಡಿ ಪಾಪ ಕಳ್ಕೊಳ್ಳಿಲ್ಲ, ಜ್ಞಾನವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಜ್ಞಾನವನ್ನ ನಷ್ಟ ಮಾಡಿಕೊಳ್ಳ. ಅದಕ್ಕೆ ಯಾವಾಗಲೂ ಹೇಗೆ ನಮ್ ಬಹಳ ಸಲ ಹೇಳ್ತೇನ್ರಿ, ಉತ್ತಮವಾದ ಕರ್ಮಗಳನ್ನ ಮಾಡುವವರಿಗೆ ನಾವು ಆ ಕರ್ಮಗಳನ್ನ ಬಿಡಿಸುವಂತ ಪ್ರಯತ್ನವನ್ನ ನಾವು ಮಾಡಬಾರದು. ಯಾಕೆ ಮಾಡಬಾರದಂದ್ರೆ ಮುಂದೆಂದು ಬೇಕಂದಾಗ ಹಿಂದೆಂದು ತಾವೇ ಬಿಡ್ತಾರಂತ. ಹೌದಿಲ್ರಿ? ಆ ಕಾರಣದಿಂದ ಅದು ಹೇಗೆಂದರೆ ದೇಹದಾರಿಯಾದವನು ಹೇಗಾದರೂ ಕರ್ಮವನ್ನು ಮಾಡಲೇಬೇಕಾಗ್ತದೆ. ಮನುಷ್ಯರಾದ ಮೇಲೆ ನಾವು ಕರ್ಮವನ್ನು ಮಾಡಲೇಬೇಕಾಗ್ತದೆ. ಆದರೆ ವೇದೋಕ್ತವಾದ ಸತ್ಕರ್ಮಗಳನ್ನು ಬಿಟ್ಟ ಮೇಲೆ ವೇದದಲ್ಲಿ ಹೇಳಿದ ಭಗವಂತ ಹೇಳಿದಂತ ಕರ್ಮ ಸತ್ಕರ್ಮಗಳೇ, ಪುಣ್ಯ ಕರ್ಮಗಳೇ.
ಅವುಗಳನ್ನ